ಇವತ್ತು ನಮ್ಮ ಯಡವಾಡಿ ಗ್ರಾಮ ಪಂಚಾಯಿತಿನಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪೂರ್ವಭಾವಿ ಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ಗ್ರಾಮ ಸಭೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನಾ ಪಂಚಾಯಿತಿ ಅಭಿವೃದ್ಧಿ ಅಧ್ಯಕ್ಷರಾದಂಥ ನಮ್ಮ ಪಂಚಾಯಿತಿ ಅಧ್ಯಕ್ಷರಾದಂಥ ಶ್ರೀಮತಿ ಮನುಜಾ ಅವರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತ ಬಯಸ್ತೇವೆ. ಅದೇ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಸಹ ಈ ಸಭೆಗೆ ಹಾಜರಿದ್ದರೆ ಅವರಿಗೂ ಸಹ ನಮ್ಮೆಲ್ಲರ ಪರವಾಗಿ ಸಭೆಯ ಸ್ವಾಗತವನ್ನು ಬಯಸ್ತೇವೆ. ಹಾಗೆ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಭೆಯಿಂದ ಬಂದಿರತಕ್ಕಂಥ ನಮ್ಮ ಶ್ರೀನಿವಾಸ್ ಸರ್ಗೂ ಸಹ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಅದೇ ರೀತಿ ನಮ್ಮ ಸಾಮಾಜಿಕ ಲೆಕ್ಕ ಪರಿಶೋಧನೆಗೆ ಬಂದಿರತಕ್ಕಂಥ ಸಿಬ್ಬಂದಿಗಳು ಮತ್ತು ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು ಎಲ್ಲರೂ ಸೇರಿ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇವೆ. ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಶ್ರೀನಿವಾಸ್ ಸರ್ ಮಾತಾಡ್ತಾರೆ. ನಮಸ್ಕಾರ. ಯಡವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಸಾಮಾಜಿಕ ಪರಿಶೋಧನಾ ಪೂರ್ವಭಾವಿ ಸಭೆನ ಮಾಡ್ತಾ ಇದ್ದೀವಿ. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ದೇವೇಶ್ವರ ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಮತ್ತು ಆದವ ಮತ್ತು ಎಲ್ಲ ಸಿಬ್ಬಂದಿ ವರ್ಗದವರು ಈ ಸಭೆಯ ಅಧ್ಯಕ್ಷತೆಯನ್ನು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷತೆ ವಹಿಸ್ಕೊಳ್ಳೋದು. ಈ ಸಭೆನ ಪೂರ್ವಭಾವಿ ಸಭೆನ ಗ್ರಾಮ ಸಭೆನ ತಾಲೂಕು ಮಟ್ಟದ ಅಧಿಕಾರಿಗಳು ಅಧ್ಯಕ್ಷತೆ ವಹಿಸ್ಕೊಂತಾರೆ. ಇವತ್ತಿನ ಉದ್ದೇಶ ಏನು ಅಂತಂದರೆ ಸಾಮಾಜಿಕ ಪರಿಶೋಧನೆಯನ್ನು 2024-25ನೇ ಸಾಲಿನಲ್ಲಿ ಅನುಷ್ಠಾನ ಮಾಡಿರ್ತಕ್ಕಂಥ ನರೇಗಾ 15ನೇ ಹಣಕಾಸು ಮತ್ತು ರಾಜ್ಯ ಹಣಕಾಸು 3 ಯೋಜನೆಗಳ ಸಾಮಾಜಿಕ ಪರಿಶೋಧನೆಯನ್ನು ಮಾಡೋದಕ್ಕೆ ಸರ್ಕಾರ, ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕ್ ಪಂಚಾಯಿತಿ ವತಿಯಿಂದ ದಿನಾಂಕವನ್ನು ನಿಗದಿ ಮಾಡಿ ನಮ್ಮನ್ನು ನಿಯೋಜಿಸಿದ್ದಾರೆ. 3 ಯೋಜನೆಗಳ ಸಾಮಾಜಿಕ ಪರಿಶೋಧನೆಯನ್ನು ನಾವು 6 ದಿನಗಳ ಅವಧಿಯಲ್ಲಿ ಮುಗಿಸ್ಬೇಕು. ನಾವು ಏನೇ ಯಾವತ್ತಿಂದ ಅಂದರೆ ಇವತ್ತು 27 ಪೂರ್ವಭಾವಿ ಸಭೆ ಪ್ಲಸ್ ಕಡತಗಳ ಪರಿಶೋಧನೆ ಇವತ್ತು ಸ್ಟಾರ್ಟ್ ಮಾಡಬೇಕು. ಮತ್ತು 28 ಮಂಗಳವಾರ 2 ದಿನದಲ್ಲಿ ಎಲ್ಲ ಕಡತಗಳನ್ನು ಪರಿಶೋಧನೆ ಆಗಬೇಕು. ನರೇಗಾ, ಫೈನಾನ್ಸು ಮತ್ತು ರಾಜ್ಯ ಹಣಕಾಸು. ಬುಧವಾರ ಕಾಮಗಾರಿಗಳನ್ನು ತಪಾಸಣೆ ಮಾಡಬೇಕು. ಕಾಮಗಾರಿಗಳ ತಪಾಸಣೆ ಮತ್ತು ಗ್ರಾಮಗಳಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಮತ್ತು ಇತರ ಯೋಜನೆಗಳ ಬಗ್ಗೆ ಅವೇರ್ನೆಸ್ ಕೊಡ್ತಕ್ಕಂಥದ್ದು ಮತ್ತು ಉದ್ಯೋಗ ಚೀಟಿದಾರರನ್ನು ಭೇಟಿ ಮಾಡ್ತಕ್ಕಂಥದ್ದು, ಪ್ರಚಾರ ಮಾಡ್ತಕ್ಕಂಥದ್ದು, ಸಾಮಾಜಿಕ ಪರಿಶೋಧನೆ ಆಗ್ತಾಯಿದೆ ಎಂಬುದ್ರ ಬಗ್ಗೆ ಪ್ರಚಾರ ಮಾಡೋದು ಮತ್ತು ಗ್ರಾಮ ಸಭೆಗೆ ಹೆಚ್ಚು ಜನ ಬರೋದಕ್ಕೆ ಅವ್ರಿಗೆಲ್ಲನ ಪ್ರಚಾರ ಮಾಡ್ತಕ್ಕಂಥದ್ದು ಪ್ರಕ್ರಿಯೆನ ಗುರುವಾರ ಮಾಡಬೇಕು. ಗುರುವಾರ ಮಾಡಬೇಕು. ಶುಕ್ರವಾರ ದಿನ ರಿಪೋರ್ಟ್ನ ನಾವು ಅಂತಿಮ ಮಾಡ್ಕೋಬೇಕು. ಮುಂದಿನ ಸೋಮವಾರ ಗ್ರಾಮ ಸಭೆ ಇರ್ತದೆ. ಮುಂದಿನ ಸೋಮವಾರ 3/11/25ನೇ ತಾರೀಕು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ಇರುತ್ತೆ. ಹಾಗಾಗಿ ಈ ಒಂದು ಗ್ರಾಮ ಪಂಚಾಯಿತಿ ಸಂಬಂಧಪಟ್ಟಾಗೆ ನರೇಗಾದಲ್ಲಿ 236 ಕಾಮಗಾರಿ ಕಡತಗಳು ಬರ್ತವೆ. ಪಂಚಾಯಿತಿಯಿಂದ 228, ತೋಟಗಾರಿಕೆ 7, PRD 1. ಹಾಗಾಗಿ ಇಷ್ಟು ಕಡತಗಳನ್ನು ನಿಯಮಾನುಸಾರ ನಮಗೆ ಅವರೇ ಫಾರ್ಮೇಟು ಕೊಟ್ಟಿದ್ದಾರೆ ಸರ್ಕಾರದಿಂದ. ಆ ಫಾರ್ಮೇಟಲ್ಲೇ ಪರಿಶೀಲನೆ ಮಾಡಬೇಕು ಮತ್ತು ಕಾಮಗಾರಿ ಪರಿಶೋಧನೆಯನ್ನು ಮಾಡಬೇಕು. ಆಮೇಲೆ 15ನೇ ಹಣಕಾಸಿಂದ ಪ್ರಿಂಟ್ ಆಗಿಲ್ಲ. ಎಷ್ಟೈತೆ ಅಂತ ಆಗೈತೆ ಸರ್. ಕೊಟ್ಟಿಲ್ಲ. ನಮ್ಮಿದ್ರ ಪ್ರಕಾರ EFMS ಪ್ರಕಾರ ಎಷ್ಟೈತೆ ಎಂಬುದು ಇರ್ತೈತೆ. ಸುಮಾರು ಅಂದರೆ ಒಂದು ಅಂದಾಜು ಒಂದು 70, 60, 50 ಇರ್ಬೋದು ಬಿಲ್ಲುಗಳು. ಆ ಬಿಲ್ಲುಗಳ ಪರಿಶೋಧನೆ ಇರ್ತೈತೆ ಮತ್ತು ಆ ಸ್ಥಳ ಪರಿಶೀಲನೆ ಇರ್ತೈತೆ. ಅದಾದ ನಂತರ ರಾಜ್ಯ ಹಣಕಾಸು ಅಂತ ಒಂದು ಯೋಜನೆ ಇದೆ. ನಮ್ಮ ರಾಜ್ಯದಲ್ಲಿ ರಾಜ್ಯ ಹಣಕಾಸು ಯೋಜನೆ ಅಂತ ಇದೆ. ಅದು ನಿಮ್ಮ ಗ್ರಾಮ ಪಂಚಾಯಿತಿಯಿಂದ ಖರ್ಚಾಗಿರೋದು, ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿಯಿಂದ ಖರ್ಚಾಗಿರ್ತಕ್ಕಂಥದ್ದು. ಆ ಒಂದು 5 ವರ್ಷದಲ್ಲಿ 2020-21ರಿಂದ 24-25ನೇ ಸಾಲಲ್ಲಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ
ಅವರ ಅನುದಾನದಡಿಯಲ್ಲಿ ಖರ್ಚಾಗಿರ್ತಕ್ಕಂಥ ಅನುದಾನಗಳ ಮುಂದಕ್ಕೆ ಕೊಡಮ್ಮ ಕಾಲಿದ ಮುಂದೆ ಬರೀ ರಾಜ್ಯದಲ್ಲಿಗೆ ನೀನು ಅನ್ಕೋಬೇಡಪ್ಪ. ನೀನು ಹಿಂಗೆ ಪೂರೆ ಇಲ್ಲಿಗೆ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿಯಿಂದ ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೆಲವು ಕಾಮಗಾರಿಗಳಾಗಿದ್ದಾವೆ 5 ವರ್ಷದಲ್ಲಿ. ಆ ಕಾಮಗಾರಿಗಳದ್ದು ಸಮೇತ ನಾವು ಪರಿಶೋಧನೆಯನ್ನು ಮಾಡಿ ಗ್ರಾಮ ಸಭೆಯಲ್ಲಿ ಮಂಡನೆ ಮಾಡ್ತಕ್ಕಂಥ ವಿಚಾರ ಇದೆ. ಹಾಗಾಗಿ ಈ 3 ಯೋಜನೆಗಳನ್ನ ಸಾಮಾಜಿಕ ಪರಿಶೋಧನೆಯನ್ನ ನಿಗದಿತ ಅವಧಿಯಲ್ಲೇ ಮುಗಿಸ್ಬೇಕು ನಾವು. ಹಾಗಾಗಿ ಇವು ಮತ್ತೆ ನಮಗೆ ಸಪ್ರೇಟು SSK ಅಂತ ಶಾಲೆಗಳ ಸಾಮಾಜಿಕ ಪರಿಶೋಧನೆಯನ್ನು ಸಮೇತನ ಕೊಟ್ಟಿದ್ದಾರೆ. ಶಾಲೆಗಳು ಶಿಕ್ಷಣ ಇಲಾಖೆಯಿಂದ ಶಾಲೆಗಳು ಆಡಳಿತ ಕೊಟ್ಟಿದ್ದಾರೆ. ಅದಕ್ಕೆ ಬೇರೆ ಸಿಬ್ಬಂದಿ ಇದ್ದಾರೆ, ಅವರು ಅಲ್ಲಿ ಮಾಡ್ತಾ ಇರ್ತಾರೆ. ಅವೆರಡು ಯೋಜನೆಗಳು, ಅವೆರಡು ಶಾಲೆ ಪ್ಲಸ್ ಈ 3 ಸ್ಕೀಮ್ನ ನಾವು 4-5 ದಿನದಲ್ಲಿ ಮುಗಿಸ್ಬೇಕಾಗಿರೋದ್ರಿಂದ ಸಾಮಾಜಿಕ ಪರಿಶೋಧನೆಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಸಹಕಾರವನ್ನು ಪಂಚಾಯಿತಿ ವತಿಯಿಂದ ಮತ್ತು ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಸಹಕಾರವನ್ನು ಕೊಟ್ಟು ಈ ಸಾಮಾಜಿಕ ಪರಿಶೋಧನೆಯನ್ನು ಯಶಸ್ವಿಗೊಳಿಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀನಿ. ಇದೊಂದು ಶಾಸನಬದ್ಧ ಪ್ರಕ್ರಿಯೆ. ಹಿಂದಿನ ವರ್ಷ ಆಗಿರ್ತಕ್ಕಂಥ ಖರ್ಚು ವೆಚ್ಚ ಎಲ್ಲನ ಮುಂದಿನ ವರ್ಷ ಆ ವರ್ಷದ ಖರ್ಚು ವೆಚ್ಚ ಸಾರ್ವಜನಿಕರ ಮುಂದೆ ಮಂಡನೆ ಮಾಡಿ ನಾವೆಲ್ಲ ಏನೆಲ್ಲ ಅಭಿವೃದ್ಧಿ ಕಾಮಗಾರಿಗಳು, ಏನೆಲ್ಲ ಉದ್ಯೋಗ ಸೃಷ್ಟಿಗಳನ್ನು ಮಾಡಿದ್ದೀವಿ ಅಂತ ಫೈನಾನ್ಸಿಯಲ್ಲು ಮತ್ತು ಫಿಸಿಕಲಿ ಎಲ್ಲನೂ ಸಾರ್ವಜನಿಕರ ಮುಂದೆ ಮಂಡನೆ ಮಾಡಿ ಅನುಮೋದನೆ ಪಡ್ತಕ್ಕಂಥದ್ದು ಒಂದು ಶಾಸನಬದ್ಧ ಪ್ರಕ್ರಿಯೆ. ಹಾಗಾಗಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅಂತ ತಮ್ಮೆಲ್ಲರೂ ಸಮೇತ ಮತ್ತೊಮ್ಮೆ ತೋರ್ಕೊಡ್ತಾ ಇದ್ದೀವಿ. ಇಷ್ಟಿದೆ. ಮತ್ತು ನಮಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸಮೇತ ಈ ದಿನ ಸಭೆಗೆ ಭಾಗವಹಿಸಿದ್ದಾರೆ. ಅವರಲ್ಲೂ ಸಮೇತ ಮನವಿ, ಅದು ಸಂಬಂಧಪಟ್ಟ ಯಾವ ಅಪ್ಡೇಟ್ಗಳು ಸೈನ್ ಹಾಕೊಂಡಿದ್ದವು ಮತ್ತು 15 ಸೈನ್ ಹಾಕಿರೋದು ಮತ್ತು ಏನಾದರೂ ಕ್ಲಾರಿಫಿಕೇಷನ್ ಬೇಕು ಅಪ್ಡೇಟ್ ಮಾಡಿಕೊಡ್ಬೇಕು ಅಂತ. ಆಮೇಲೆ ಇದಿದೆಯಲ್ಲ ಗ್ರಾಮ ಸಭೆ ವಿಚಾರವಾಗಿ ನಮ್ಮ ಕಸ ವಿಲೇವಾರಿ ಘಟಕದ ವಾಹನದಲ್ಲಿ ಪ್ರಚಾರ ಮಾಡಬೇಕು. ಇವತ್ತು ನಾಳೆ ಒಳಗೆ ಪಾಂಪ್ಲೆಟ್ ರೆಡಿ ಆದರೆ ನಮ್ಮ ಬುಧವಾರ ದಿನ ಬೀಡ್ಗೆ ಹೋಗ್ತೀವಲ್ಲ ನಾವು, ಅವತ್ತೆಲ್ಲ ಹಂಗೆ ಹಂಚ್ಕೊಬರ್ಬೇಕು ನಾವು. ಮತ್ತು ಎಲ್ಲ ವೈಯಕ್ತಿಕ ಕಾಮಗಾರಿಗಳು ಪೂರ್ವಭಾವಿ ಸಭೆ ಆದ್ಮೇಲೆ ಬಂದರೆ ಅಲ್ಲಿ ಲೈವ್ ಆಗ್ತೇವೆ ಕಾರ್ಯಕ್ರಮ. ವೈಯಕ್ತಿಕ ಕಾಮಗಾರಿಗಳನ್ನು ನೀವು ತೋರಿಸಿ. ವೈಯಕ್ತಿಕ ಕಾಮಗಾರಿ ಅಂದರೆ ಕೊಟ್ಟಿಗೆ, ಮನೆಗಳು, ಹೊಲಗಳು, ಇಂಥ ವೈಯಕ್ತಿಕ ಕಾಮಗಾರಿಗಳು ನಮ್ಮ ವಾಟರ್ ಮ್ಯಾನ್ ಸಿಬ್ಬಂದಿ ವರ್ಗದವರು ತೋರಿಸ್ರಿ. ಕಮ್ಯುನಿಟಿ ವರ್ಕ್ ಎಲ್ಲ ಇಂಜಿನಿಯರು, BFP ಅವರು ತೋರಿಸ್ತಾರೆ ನಮ್ಮ ಸಾಮಾಜಿಕ ಪರಿಶೋಧನಾ ತಂಡಕ್ಕೆ. ಆಗ್ಬೋದಾ? ಇಷ್ಟು ಸಾಮಾಜಿಕ ಪರಿಶೋಧನೆ ಪೂರ್ವಭಾವಿ ಸಭೆಯ ವಿಚಾರ ಇದೆ. ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಇದ್ದರೆ ಚರ್ಚೆ ಮಾಡೋಣ. ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ನಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇಲ್ಲಿನ ಬೆಳವಡಿ ಗ್ರಾಮ ಪಂಚಾಯತಿನಲ್ಲಿ 24-25ನೇ ಸಾಲಿನಲ್ಲಿ ಎಲ್ಲ ಯೋಜನೆಗಳು, ಸೆಂಟ್ರಲ್ ಸ್ಕೀಮು, ನರೇಗಾ ಮತ್ತು 15ನೇ ಹಣಕಾಸು ಯೋಜನೆ ಮೇನು, ಆ ಯೋಜನೆಗಳನ್ನು ನಾವು ಏನು ಖರ್ಚು ವೆಚ್ಚ ಮಾಡಿದ್ದೀವಿ ಅದನ್ನು ಪಾರದರ್ಶಕವಾಗಿ ಅದನ್ನು ಪರಿಶೀಲನೆ ಮಾಡಿ ಕಡತಗಳನ್ನ ನೋಡಲಿಕ್ಕೆ ಮತ್ತು ಅದನ್ನು ಪರಿಶೀಲನೆ ಮಾಡಿ ವರದಿ ಮಂಡನೆ ಮಾಡಲಿಕ್ಕೆ ಇವತ್ತು ಎಲ್ಲರೂ ಬಂದಿರ್ತೀರ. ನಿಮ್ಮೆಲ್ರಿಗೂ ಕೂಡ ನಾವು ನಮ್ಮ ಪಂಚಾಯತಿಯಿಂದ ಎಲ್ರಿಗೂ ಸಹಕಾರನ ನೀಡ್ತೇವೆ. ಬಟ್ ನಾವು ಗ್ರಾಮ ಪಂಚಾಯತಿ ನೀವು ಎಲ್ಲರೂ ಈ ಪಂಚಾಯತಿನಲ್ಲಿ ಕೆಲಸ ಏನು ಮಾಡ್ತೀವಿ ಅಂತಂದರೆ ಯಾರೋ ಗ್ರಾಮದ ಜನಗಳಿಗೆ ಅನುಕೂಲ ಆಗಲಿ, ಯಾವುದೇ ನಮ್ಮ ವೈಯಕ್ತಿಕವಾಗಿ ನಮಗೆ ಅನುಕೂಲ ಆಗಲಿ ಅನ್ನೋ ಕೆಲಸ ನಾವು ಮಾಡಿರೋದಿಲ್ಲ. ಜನಗಳಿಗೆ ಏನಾದರೂ ಒಂದು ತಲುಪಲಿ ಅಂತ ಒಂದು ಯೋಜನೆಗಳನ್ನು ಕೆಲಸ ಮಾಡಿರ್ತೀವಿ. ಅದರಲ್ಲಿ ಏನಾದ್ರೂ ಸಣ್ಣ ಪುಟ್ಟ ಏನಾದರೂ ಫೈಲಲ್ಲಿ ಏನಾದ್ರೂ ಸ್ವಲ್ಪ ವೇರಿಯೇಷನ್ ಇದ್ದರೆ ಅಂದರೆ ಏನೋ ಎಲ್ಲ ಫೈಲು ನಾವು
ಬೆಂಡ್ ಮಾಡ್ಲಿಕ್ಕಂತೂ ಆಗೋದಿಲ್ಲ, ಪೂರ ಕಟ್ ಮಾಡ್ಲಿಕ್ಕಂತೂ ಆಗೋದಿಲ್ಲ. ಅಟ್ಲೀಸ್ಟ್ ಬೆಂಡ್ ಏನಾದ್ರು ಆಗಿದ್ರು ಕೂಡ ನಾವೇನಾದ್ರು ಸಣ್ಣ ಪುಟ್ಟ ಕಲೆಕ್ಷನ್ ಆದರೆ ಇಲ್ಲೇ ಹೇಳಿ ಇಲ್ಲೇ ಅದನ್ನು ಬಗೆಹರಿಸ್ಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಒಳ್ಳೆ ರೀತಿಯಲ್ಲಿ ಈ ಪರಿಶೋಧನೆ ಮುಗಿಲಿ ಅಂತ ಹೇಳಿ ಅಷ್ಟ ನಾನು ಎರಡು ಮಾತು ಮುಗಿಸ್ತೇನೆ. ನೋಡೋದು ಇನ್ನೊಂದು ಸ್ವಲ್ಪ ಇದೆ, ಇನ್ನೊಂದು ಸರ್ತಿ ಹೇಳ್ತೀನಿ. ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ